ಹೆಗ್ಗನಹಳ್ಳಿಯಲ್ಲಿ ನೂತನ ನಿಸರ್ಗ ಶಾಲೆ ಉದ್ಘಾಟನೆ. ಮಾಜಿ ಬಿಬಿಎಂಪಿ ಸದಸ್ಯರಾದ ಎಚ್.ಎನ್. ಗಂಗಾಧರ್ ಅವರ ನೇತೃತ್ವದಲ್ಲಿ ಮತ್ತು ಮಾಲೀಕತ್ವದಲ್ಲಿ ಸುಮಾರು 20 ವರ್ಷಗಳಿಂದ ಹೆಗ್ಗನಹಳ್ಳಿಯಲ್ಲಿ ನಿಸರ್ಗ ಶಾಲೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡುತ್ತಿದ್ದು, ಪ್ರಸ್ತುತ ಹೆಗ್ಗನಹಳ್ಳಿಯ ಸಂಜೀವಿನಿ ನಗರದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಮತ್ತೊಂದು ನೂತನ ನಿಸರ್ಗ ಶಾಲೆಯನ್ನು ಪ್ರಾರಂಭಿಸಿದ್ದು, ಇದನ್ನು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್. ಮುನಿರಾಜರವರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಸುಜಾತ ಮುನಿರಾಜರವರಿಂದ ಎಚ್.ಎನ್. ಗಂಗಾಧರ್ ಅವರು ಟೇಪ್ ಕತ್ತರಿಸುವ ಮೂಲಕ ಮತ್ತು ಶಾರದಾಂಬೆಗೆ ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ಇದೇ ವೇಳೆಯಲ್ಲಿ ಶಾಲೆಯ ಉದ್ಘಾಟನೆ ಪ್ರಯುಕ್ತ ಉಚಿತವಾಗಿ ಹೆಗ್ಗನಹಳ್ಳಿಯ ಜನತೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಹೆಗ್ಗನಹಳ್ಳಿಯ ನೂರಾರು ಜನ ಆಗಮಿಸಿ ಇದರ ಸದುಪಯೋಗವನ್ನು ಸಹ ಪಡೆದುಕೊಂಡರು. ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬಿಪಿ, ಶುಗರ್ ಸೇರಿದಂತೆ ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸೆ, ಹೃದಯ ರೋಗ ತಪಾಸಣೆ, ಇಸಿಜಿ ಪರೀಕ್ಷೆ, ಕಿವಿ, ಮೂಗು, ಗಂಟಲು, ಪೈಲ್ಸ್, ಹರ್ನಿಯಾ ತಪಾಸಣೆ ಸೇರಿದಂತೆ ಮಹಿಳೆಯರಿಗೆ ಸಂಬಂಧಿಸಿದ ಹಲವು ರೀತಿಯ ಆರೋಗ್ಯ ತಪಾಸಣೆಗಳನ್ನು ಉಚಿತವಾಗಿ ನಡೆಸುವ ಮೂಲಕ ಸಮಾಜಮುಖಿಯಾಗಿ ನಿಸರ್ಗ ಪಬ್ಲಿಕ್ ಶಾಲೆಯನ್ನು ಪ್ರಾರಂಭಿಸಲಾಯಿತು. ಈ ಸುಸಂದರ್ಭದಲ್ಲಿ ನೂತನವಾಗಿ ಶಾಲೆಯನ್ನು ಆರಂಭಿಸಿರುವ ಎಚ್.ಎನ್. ಗಂಗಾಧರ್ ಅವರಿಗೆ ಶಾಸಕರಾದ ಎಸ್. ಮುನಿರಾಜರವರು ಮತ್ತು ಶ್ರೀಮತಿ ಸುಜಾತ ಮುನಿರಾಜರವರು ಹಾಗೂ ಬಿಜೆಪಿ ಮುಖಂಡರಾದ ಕೃಷ್ಣಯ್ಯ, ಸಪ್ತಗಿರಿ ಆನಂದ್, ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಮುಖಂಡರುಗಳು ಆಗಮಿಸಿ ಅಭಿನಂದನೆಯನ್ನು ಸಲ್ಲಿಸಿದರು. ಉಚಿತ ಆರೋಗ್ಯ ತಪಾಸಣಾ. ನಾನು ಇವತ್ತು ಹೆಲ್ತ್ ಕ್ಯಾಂಪ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಮೊನ್ನೆ ಅಕ್ಕವ್ರ ಮನೆಗೆ ಹೋದಾಗ MLA ಸರ್ ಭೇಟಿ ಮಾಡಕ್ಕೆ ಹೋದಾಗ ಸುಜಾತಕ್ಕವ್ರು ಇದ್ರು. ಅವತ್ತು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ನಮ್ಗೆ ಒಂದು ಅರ್ಧ ಗಂಟೆ ಕೂರಿಸ್ಬಿಟ್ಟು ನಮ್ಗೆಲ್ಲ ಹಣ್ಣೆಲ್ಲ ಕೊಟ್ಟು, ಚಾಕ್ಲೇಟ್ ಎಲ್ಲ ಕೊಟ್ಟು ಆರೋಗ್ಯದ ಬಗ್ಗೆ ನಮ್ಗೆ ಹೇಳ್ತಾ ಇದ್ರು. ಇದೇ ತರ ಇರಬೇಕು, ಇದೇ ತರ ಡಯಟ್ ಮಾಡ್ಬೇಕು, ಹಿಂಗೆ ಇರಬೇಕು. ಜನಗಳಿಗೆ ಇವಾಗೆಲ್ಲ ಬೆಂಗಳೂರಲ್ಲಿ ಕಾರ್ಮಿಕರು ಜಾಸ್ತಿ, ಆರೋಗ್ಯದ ಕಡೆ ಗಮನ ಕೊಡಕ್ಕಾಗಲ್ಲ, ಬಡವರಿದ್ದಾರೆ. ಹಾಗಾಗಿ ನೀವು ಕೂಡ ಆರೋಗ್ಯ ನೋಡ್ಕೊಳ್ಳಿ, ಇಂಥವೆಲ್ಲ ಮಾಡಬೇಕು ಅಂತ ಹೇಳಿದ್ರು. ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾದ ಕಾರ್ಯದರ್ಶಿಗಳು, ಬಿಜೆಪಿ ಮುಖಂಡರು,